ಇವತ್ತು ನಾವು ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಫಸ್ಟ್ ನಂಬರ್ಸ್ದಾಗ ಟೂ ಟೈಪ್ಸ್, ರಿಯಲ್ ನಂಬರ್ಸ್, ಇಮ್ಯಾಜಿನರಿ ನಂಬರ್ಸ್. ರಿಯಲ್ ನಂಬರ್ಸ್ನ ಕ್ಯಾಪಿಟಲ್ ಲೆಟರ್ ಆರ್ ದಿಂದ ಡಿನೋಟ್ ಮಾಡ್ತಾರೋ. ರಿಯಲ್ ನಂಬರ್ಸ್ ಅಂದ್ರೆ ರ್ಯಾಷನಲ್ ನಂಬರ್ಸ್ ಮತ್ತು ಇರ್ಯಾಷನಲ್ ನಂಬರ್ಸ್ನ ಎರಡೂ ಸೇರಿಸಿ ರಿಯಲ್ ನಂಬರ್ಸ್ ಅಂತ ಕರೀತಾರೆ. ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ಸ್ನ ಎರಡೂ ಸೇರಿಸಿ ರಿಯಲ್ ನಂಬರ್ ಅಂತ ಹೇಳಿ ಕರೀತಾರೆ. ಇಮ್ಯಾಜಿನರಿ ನಂಬರ್ಸ್ ಅಂದ್ರೆ ಇವಾಗ ಇಮ್ಯಾಜಿನರಿ ನಂಬರ್ಸ್ ಬಗ್ಗೆ ನಿಮ್ಗೆ ಕಾಂಪಿಟೇಟಿವ್ದಾಗ ಎಲ್ಲಿ ಕ್ವೆಶನ್ಸ್ ಬರೋದಿಲ್ಲ. ಇಫ್ ಇನ್ ಕೇಸ್ ಬಂದ್ರೆ ನಿಮಗೆ ಸ್ವಲ್ಪ ಐಡಿಯಾ ಇರ್ಲಿ ಅಂತ ಹೇಳಿ ಹೇಳ್ತೀನಿ. ಸ್ಕ್ವೇರ್ ರೂಟ್ ಆಫ್ -1. ಈಗ ಸ್ಕ್ವೇರ್ ರೂಟ್ ಒಳಗ ಮೈನಸ್ದಾಗ ನಂಬರ್ಸ್ ಇದ್ವು ಅಂದ್ರೆ ಅವಕ್ಕೆ ಇಮ್ಯಾಜಿನರಿ ನಂಬರ್ಸ್ ಅಂತ ಕರೀತಾರೆ. ಇವಾಗ ಸ್ಕ್ವೇರ್ ರೂಟ್ ಆಫ್ -3, ಸ್ಕ್ವೇರ್ ರೂಟ್ ಆಫ್ -3, ಸ್ಕ್ವೇರ್ ರೂಟ್ ಆಫ್ -4 ಇವೆಲ್ಲ ಇಮ್ಯಾಜಿನರಿ ನಂಬರ್ಸ್. ಸ್ಕ್ವೇರ್ ರೂಟ್ ಒಳಗ ನಿಮಗೆ ಮೈನಸ್ದಾಗ ಡಿಜಿಟ್ ಇದ್ರ ಅವಕ್ಕೆ ಇಮ್ಯಾಜಿನರಿ ನಂಬರ್ಸ್ ಅಂತ ಕರೀತಾರೆ. ಇವಾಗ ಸ್ಕ್ವೇರ್ ರೂಟ್ ಆಫ್ -1 ವ್ಯಾಲ್ಯೂ ಏನಂದ್ರೆ ಐ. ಸ್ಕ್ವೇರ್ ರೂಟ್ ಆಫ್ -1 ಅಂದ್ರೆ ಐ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -1 ಇಂಟು ಸ್ಕ್ವೇರ್ ರೂಟ್ ಆಫ್ -1, ಸ್ಕ್ವೇರ್ ರೂಟ್ ಆಫ್ -1 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, -1 ಉಳಿತು. ಐ ಸ್ಕ್ವೇರ್ ವ್ಯಾಲ್ಯೂ ಏನಂದ್ರೆ -1. ಇಷ್ಟು ನೆನಪಿಟ್ಕೋರಿ. ಸ್ಕ್ವೇರ್ ರೂಟ್ ಒಳಗ ಮೈನಸ್ ಒಳಗೆ ಡಿಜಿಟ್ ಇದ್ರೆ, ಮೈನಸ್ ಒಳಗೆ ನಂಬರ್ ಯಾವುದೋ ಒಂದು ನಂಬರ್ ಅವ್ರ ಡಿಜಿಟ್ ಇದ್ರೆ ಅವಕ್ಕೆ ಇಮ್ಯಾಜಿನರಿ ನಂಬರ್ಸ್ ಅಂತ ಕರೀತಾರೋ. ಇದ್ರ ಮ್ಯಾಗ ನಿಮ್ಗೇನು ಕ್ವಶನ್ಸ್ ಬರುದಿಲ್ಲ, ಆದ್ರೂ ಸ್ವಲ್ಪ ಐಡಿಯಾ ಇರಲಿ. ಇಷ್ಟು ನೆನಪಿಟ್ಕೋರಿ. ಸ್ಕ್ವೇರ್ ರೂಟ್ ಆಫ್ -1 ಅಂದ್ರೆ ಐ ಸ್ಕ್ವೇರ್ ಅಂದ್ರೆ -1. ಇಷ್ಟು ನೆನಪಿಟ್ಕೋರಿ. ಇನ್ನು ರಿಯಲ್ ನಂಬರ್ಸ್ ಬರೋಣ. ರಿಯಲ್ ನಂಬರ್ನ ಕ್ಯಾಪಿಟಲ್ ಲೆಟರ್ ಆರ್ ದಿಂದ ಡಿನೋಟ್ ಮಾಡ್ತಾರೋ. ರಿಯಲ್ ನಂಬರ್ಸ್ದಾಗ ಟೂ ಟೈಪ್ಸ್, ರ್ಯಾಷನಲ್ ನಂಬರ್ಸ್ ಮತ್ತು ಇರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ ನಂಬರ್ಸ್ನ P/Q ರೂಪದಾಗ ಡಿನೋಟ್ ಮಾಡಕ್ ಆಗ್ತೈತಿ ಅವ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ನ ಕ್ಯಾಪಿಟಲ್ ಲೆಟರ್ ಕ್ಯೂ ದಿಂದ ಡಿನೋಟ್ ಮಾಡ್ತಾರೋ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ ನಂಬರ್ಸ್ನ P/Q ರೂಪದಾಗ ವ್ಯಕ್ತಪಡಿಸ್ತೀವಿ ಅವು ರ್ಯಾಷನಲ್ ನಂಬರ್ಸ್. ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ ನಂಬರ್ಸ್ನ P/Q ರೂಪದೊಳಗ ಬರೆಯಕ್ ಆಗುದಿಲ್ಲ, ಫ್ರಾಕ್ಷನ್ ರೂಪದೊಳಗೆ ಬರೆಯಕ್ ಆಗುದಿಲ್ಲ, ಅವಕ್ಕ ಇರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೋ. ಇದನ್ನ ಕ್ಯಾಪಿಟಲ್ ಲೆಟರ್ ಕ್ಯೂ ದಿಂದ ಡಿನೋಟ್ ಮಾಡಿದ್ರ, ಇದನ್ನ ಕ್ಯಾಪಿಟಲ್ ಲೆಟರ್ ಪಿ ದಿಂದ ಡಿನೋಟ್ ಮಾಡ್ತಾರೋ. ಇವಾಗ ರ್ಯಾಷನಲ್ ನಂಬರ್ಕ ಎಕ್ಸಾಂಪಲ್ ಹೇಳ್ತೀನಿ. ರ್ಯಾಷನಲ್ ನಂಬರ್ಸ್ 3 ಇದೊಂದು ರ್ಯಾಷನಲ್ ನಂಬರ್ ಅಂತ ಹೇಳ್ತಾನ. ಈಗ ನೀವು ಕೇಳ್ತೀರಿ ರ್ಯಾಷನಲ್ ನಂಬರ್ ಅಂದ್ರೆ P/Q ರೂಪದಾಗ ವ್ಯಕ್ತಪಡಿಸ್ಬೇಕಂತ ಹೇಳಿಲ್ಲ ನೀವು ಅಂತ. ಇವಾಗ 3 ಡಿನಾಮಿನೇಟರ್ದಾಗ ಏನೂ ಇರಲಿಲ್ಲ ಅಂದ್ರೆ 1 ಇರ್ತೈತಿ. ಹಂಗಂದ್ರೆ ಇದು P/Q ರೂಪದಾಗ ವ್ಯಕ್ತಪಡಿಸಿದಂಗೆ ಆಯ್ತಲ್ಲ, ಅಂದ್ರೆ ಇದು ರ್ಯಾಷನಲ್ ನಂಬರ್. ಈಗ ನೀವು ಯಾವುದೋ ಒಂದು ಸಂಖ್ಯೆ 4, 8, 7, 9 ಹಿಂಗೆ ಬರೆದ್ರೆ ಇದು ರ್ಯಾಷನಲ್ ನಂಬರ್ಗೆ ಎಕ್ಸಾಂಪಲ್. ಎದಕ್ಕಂದ್ರೆ ಕೆಳಗ ಏನೂ ಇರಲಿಲ್ಲ ಅಂದ್ರೆ ಡಿನಾಮಿನೇಟರ್ದಾಗ 1 ಇರ್ತೈತಿ. ರ್ಯಾಷನಲ್ ನಂಬರ್ಸ್ ಇನ್ನೊಂದು ಏನಂದ್ರೆ ರ್ಯಾಷನಲ್ ನಂಬರ್ಸ್ನ P/Q ರೂಪದಾಗ ವ್ಯಕ್ತಪಡಿಸ್ತೀವಿ ಮತ್ತು Q is not equal to 0. ಡಿನಾಮಿನೇಟರ್ ಒಳಗೆ 0 ಇರುವುದಿಲ್ಲ. ರ್ಯಾಷನಲ್ ನಂಬರ್ ಅಂದ್ರೆ P/Q ರೂಪದಾಗ ವ್ಯಕ್ತಪಡಿಸ್ತೀವಿ, Q is not equal to 0. ಡಿನಾಮಿನೇಟರ್ ಒಳಗೆ 0 ಇರಬಾರ್ದು. ಇವೆಲ್ಲ ರ್ಯಾಷನಲ್ ನಂಬರ್ಕ ಎಕ್ಸಾಂಪಲ್ಸ್. ಇವಾಗ ಇರ್ಯಾಷನಲ್ ನಂಬರ್ಕ ಎಕ್ಸಾಂಪಲ್ ಏನಂದ್ರೆ, ಇರ್ಯಾಷನಲ್ ನಂಬರ್ ಅಂದ್ರೆ ಏನಂತ ಹೇಳಿ P/Q ರೂಪದಾಗ ವ್ಯಕ್ತಪಡಿಸಕ್ ಬರುದಿಲ್ಲ ಅಂತ ಹೇಳಿ. ಇವಾಗ ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ ಇದ್ರ ವ್ಯಾಲ್ಯೂ ಡೆಸಿಮಲ್ದಾಗ ಬರ್ತೈತಿ. ಡೆಸಿಮಲ್ದಾಗ ಬಂದ್ರೂ ರ್ಯಾಷನಲ್ ನಂಬರ್ ಆಗ್ತಿರ್ತಾವೆ. ಎದಕ್ಕೆ ಎಂಥ ನಂಬರ್ ಡೆಸಿಮಲ್ ಒಳಗಿರೋ ಯಾವ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಆಗ್ತಿರ್ತಾವ ಅಂದ್ರೆ ಅವು ಎಂಡ್ ಆಗ್ಬೇಕು. ಒಂದು ಪಾಯಿಂಟಿಗೆ ಹೋಗಿ ಅವು ಎಂಡ್ ಆಗ್ಬೇಕು, ಆ ಡೆಸಿಮಲ್ಸ್ ಎಂಡ್ ಆಗ್ಬೇಕು. ಅಂಥವಕ್ಕೆ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಯಾವ ನಂಬರ್ ಡೆಸಿಮಲ್ಸ್ ಎಂಡ್ ಆಗುದಿಲ್ಲ ಮತ್ತು ರಿಪೀಟ್ನೂ ಆಗ್ತಿರಂಗಿಲ್ಲ ಅಂಥವಕ್ಕೆ ಇರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಇವಾಗ ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ ಅದ್ರ ಡೆಸಿಮಲ್ ಒಳಗೆ ಅದ್ರದ್ದು ವ್ಯಾಲ್ಯೂ ಎಂಡ್ ಆಗುದಿಲ್ಲ, ಅದಕ್ಕೆ ಇದು ಇರ್ಯಾಷನಲ್ ನಂಬರ್ಸ್ಕ ಇದೊಂದು ಎಕ್ಸಾಂಪಲ್. ಇವಾಗ ಸ್ಕ್ವೇರ್ ರೂಟ್ ಒಳಗೆ ಐತಿದ, ಸೊ ಇರ್ಯಾಷನಲ್ ನಂಬರ್ಸ್. ಹಂಗಂತ ಸ್ಕ್ವೇರ್ ರೂಟ್ ಒಳಗಿರೋ ಎಲ್ಲಾ ನಂಬರ್ಸ್ನು ಇರ್ಯಾಷನಲ್ ನಂಬರ್ ಅಲ್ಲ. ಇವಾಗ ಸ್ಕ್ವೇರ್ ರೂಟ್ ಆಫ್ 9 ಇದು ರ್ಯಾಷನಲ್ ನಂಬರ್ ಏನಂತ ಏನ್ರಿ ಕ್ವಶನ್ ಇತ್ತಂದ್ರೆ ಸ್ಕ್ವೇರ್ ರೂಟ್ ಒಳಗೆ ಐತೆ ಅಂತ ಹೇಳಿ ನೀವು ಇರ್ಯಾಷನಲ್ ನಂಬರ್ ಅಂತ ಹೇಳಿ ಮಾರ್ಕ್ ಹಾಕ್ಬೇಡ್ರಿ. ಎದಕ್ಕಂದ್ರೆ ಸ್ಕ್ವೇರ್ ರೂಟ್ ಆಫ್ 9 ಅನ್ನ ನಾವು 3 ಅಂತ ಬರಿಬಹುದು. ಈಗ 3 ಸ್ಕ್ವೇರ್ 9 ಇಲ್ಲ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ 3. ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 9 ಸ್ಕ್ವೇರ್ ರೂಟ್ ದಿಂದ ಹೊರಗೆ ತೆಗೆದು ಬರಿಬಹುದು ನಾವು. ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ 3 ಅಂತ ಬರಿಬಹುದು. ಸ್ಕ್ವೇರ್ ರೂಟ್ ಆಫ್ 2 ಬರೆಯಕ್ ಆಗಂಗಿಲ್ಲ, ಬರೆದ್ರು ಅದು ಡೆಸಿಮಲ್ ಒಳಗೆ ಬರ್ತೈತಿ, ಆ ಡೆಸಿಮಲ್ಸ್ ಎಂಡ್ ಆಗುದಿಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ 2 ಈಸ್ ಇರ್ಯಾಷನಲ್ ನಂಬರ್. ಇವಾಗ ಪೈ ಇದನ್ನ 22/7 ಅಂತ ಹೇಳಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರೀತಾರೆ. 22/7 ಅಂದ್ರೆ
3.1428 ಸಮಥಿಂಗ್ ಹಂಗೆ ಕಂಟಿನ್ಯೂ ಆಗ್ತಿರ್ತದ. ಇದ್ರದ್ದು ವ್ಯಾಲ್ಯೂ ಎಂಡ್ ಆಗೋದಿಲ್ಲ. ಸೊ ಪೈ ಇಸ್ ಅನ್ ಇರ್ಯಾಷನಲ್ ನಂಬರ್. ಪೈ ಅನ್ನೋದು ಇರ್ಯಾಷನಲ್ ನಂಬರ್ ಐತಿ, ನೆನಪಿಟ್ಕೊರಿ. ಆಮೇಲೆ ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 5 ಇದ್ರದ್ದು ಡೆಸಿಮಲ್ಸ್ ಎಂಡ್ ಆಗುದಿಲ್ಲ. ಇದನ್ನ ಪಿ ಬೈ ಕ್ಯೂ ರೂಪದಾಗ ವ್ಯಕ್ತಪಡಿಸಕ್ ಬರುದಿಲ್ಲ. ಸೊ ಇವ ಇರ್ಯಾಷನಲ್ ನಂಬರ್ಸ್ಗೆ ಎಕ್ಸಾಂಪಲ್. ಇವಾಗ ಇಂಟೀಜರ್, ರ್ಯಾಷನಲ್ ನಂಬರ್ಸ್ದಾಗ 2 ಟೈಪ್ಸ್ ಅದಾವು, ಇಂಟೀಜರ್ಸ್ ಮತ್ತೆ ಫ್ರಾಕ್ಷನ್ಸ್. ಇಂಟೀಜರ್ಸ್ ಅಂದ್ರೆ ನಂಬರ್ ಲೈನ್ದಾಗ ಬರ್ತಾವ 0, 1, 2, 3, 4, 5 ಇನ್ಫಿನಿಟಿ. ಈಚೆ ಕಡೆ ಸೈಡ್ -1, -2, -3 ಇನ್ಫಿನಿಟಿ ಹಂಗ ಬರ್ತಾವ. ಅವೆಲ್ಲ ಇಂಟೀಜರ್ಸ್ ಅಂತ ಹೇಳಿ ಕರೀತಾರು. ಇಂಟೀಜರ್ಸ್ ನ ಕ್ಯಾಪಿಟಲ್ ಲೆಟರ್ Z ದಿಂದ ಡಿನೋಟ್ ಮಾಡ್ತಾರು. ಫ್ರಾಕ್ಷನ್ಸ್ 3/2 ಇದೊಂದು ಫ್ರಾಕ್ಷನ್, 5/8 ಇದೊಂದು ಫ್ರಾಕ್ಷನ್. ಇವಾಗ ಡಿನಾಮಿನೇಟರ್ ಒಳಗ ಅಂಶ ಪಿ ಬೈ ಕ್ಯೂ ರೂಪದೊಳಗೆ ವ್ಯಕ್ತಪಡಿಸ್ತಿರ್ತೀವಿ ನಾವು. ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಇರಬೇಕು, ಅವಕ್ಕೆ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಇದ ಸ್ಲ್ಯಾಶ್ ದಿಂದ ಡಿನೋಟ್ ಮಾಡ್ತೀವಿ ಅದನ್ನ. ಈಗ ಇಂಟೀಜರ್ಸ್ ಒಳಗ 3 ಟೈಪ್ಸ್: ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್ ಅಂಡ್ 0. ಪಾಸಿಟಿವ್ ಇಂಟೀಜರ್ಸ್ ದಾಗ 2 ಟೈಪ್ಸ್ ಅದಾವ, ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸ್. ನೆಗೆಟಿವ್ ಇಂಟೀಜರ್ಸ್ 0. ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ನಂಬರ್ ಲೈನ್ ಒಳಗ 1, 2, 3, 4, 5, 6 ಇವೇನ್ ಬರ್ತಾವ ಈ ಪಾಸಿಟಿವ್ ಇಂಟೀಜರ್ಸ್. -1, -2, -3 ಇನ್ಫಿನಿಟಿ ಬರ್ತಾವ. ನೆಗೆಟಿವ್ ಇಂಟೀಜರ್ಸ್ ಮಿಡಲ್ 0 ಇರ್ತೈತಿ, ಅದು 0. ಓಕೆಲ್ಲ ಸೇರ್ಸಿನ ಇಂಟೀಜರ್ಸ್ ಅಂತ ಹೇಗೆ ಕರೀತಾರೋ. ಅದ್ರಾಗ 3 ಟೈಪ್ಸ್: ನೆಗೆಟಿವ್, ಪಾಸಿಟಿವ್, 0. ಗೊತ್ತಾಯ್ತು. ಪಾಸಿಟಿವ್ ಇಂಟೀಜರ್ಸ್ ಮತ್ತೆ 2 ಟೈಪ್ಸ್: ನ್ಯಾಚುರಲ್ ನಂಬರ್ಸ್ ಮತ್ತೆ ಹೋಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ನ ಕ್ಯಾಪಿಟಲ್ ಲೆಟರ್ N ದಿಂದ ಡಿನೋಟ್ ಮಾಡ್ತಾರೋ, ಹೋಲ್ ನಂಬರ್ ನ ಕ್ಯಾಪಿಟಲ್ ಲೆಟರ್ W ದಿಂದ ಡಿನೋಟ್ ಮಾಡ್ತಾರೋ. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 to ಇನ್ಫಿನಿಟಿ ನ್ಯಾಚುರಲ್ ನಂಬರ್ಸ್ಗಳು, 1, 2, 3 ಇನ್ಫಿನಿಟಿ ಹಂಗ. ಹೋಲ್ ನಂಬರ್ಸ್ ಅಂದ್ರೆ ಇನ್ಕ್ಲೂಡಿಂಗ್ 0 ಮತ್ತು ಮುಂದೆಲ್ಲ ನ್ಯಾಚುರಲ್ ನಂಬರ್ಸ್ 0, 1, 2, 3, 4 ಇನ್ಫಿನಿಟಿ ಇವೆಲ್ಲ ಹೋಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1, 2, 3, 4. ಇವಾಗ ನ್ಯಾಚುರಲ್ ನಂಬರ್ಸ್ 1, 2, 3, 4 ಇನ್ಫಿನಿಟಿ ತನ ನ್ಯಾಚುರಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ 0, 1, 2, 3, 4, 5, 6 ಇನ್ಫಿನಿಟಿ. 0 ಇನ್ಕ್ಲೂಡ್ ಮಾಡ್ಕೊಂಡ್ರೆ ಹೋಲ್ ನಂಬರ್ಸ್, 0 ಬಿಟ್ರೆ ನ್ಯಾಚುರಲ್ ನಂಬರ್ಸ್. ಮತ್ತೆ ನ್ಯಾಚುರಲ್ ನಂಬರ್ಸ್ ಟೈಪ್ಸ್ ಬರ್ತಾವು: ಈವನ್ ನಂಬರ್ಸ್, ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್. ಈವನ್ ನಂಬರ್ಸ್ ಅಂದ್ರೆ ಯಾವ ನಂಬರ್ಸ್ನ 2 ದಿಂದ ಡಿವೈಡ್ ಮಾಡಕ್ ಆಗ್ತಿರ್ತೈತಿ ಅವಕ್ಕೆ ಈವನ್ ನಂಬರ್ಸ್ ಅಂತ ಕರೀತಾರು. ಅಂದ್ರೆ ಇವಾಗ 28 ಇದೊಂದು ನಂಬರ್ ಐತಿ, ವಿಚ್ ಇಸ್ ಡಿವಿಸಿಬಲ್ ಬೈ 2. 2 1 2, 2 1 2, 4 8. ಯಾವ ನಂಬರ್ನ 2 ರಿಂದ ಭಾಗ ಹೋಗ್ಸ್ಲಾಕ್ ಆಗ್ತಿರ್ತೈತಿ ಅವಕ್ಕೆ ಈವನ್ ನಂಬರ್ ಅಂತ ಕರೀತಾರು. ಈಗ 27 ಇದು 2 ರಿಂದ ಪೂರ್ಣವಾಗಿ ಭಾಗ ಹೋಗುದಿಲ್ಲ, ಇವಕ್ಕೆ ಆಡ್ ನಂಬರ್ ಅಂತ ಕರೀತಾರು. ಯಾವ ನಂಬರ 2 ರಿಂದ ಪೂರ್ಣವಾಗಿ ಭಾಗ ಹೋಗ್ತಿರ್ತೈತಿ ಅದ ಈವನ್ ನಂಬರ್. ಯಾವ ನಂಬರ 2 ರಿಂದ ಪೂರ್ಣವಾಗಿ ಭಾಗ ಹೋಗುದಿಲ್ಲ ಅವ ಆಡ್ ನಂಬರ್. ಮತ್ತೆ ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್. ಪ್ರೈಮ್ ನಂಬರ್ ಅಂದ್ರೆ ನಂಬರ್ಸ್ ವಿಚ್ ಹಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಅಂದ್ರೆ ಇವಾಗ 8 ಅನ್ನೋದು ಇಲ್ಲೊಂದು ನಂಬರ್ ಐತಿ, ನಾನು ಹೇಳೀನಿ. ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಹೇಳಿ, ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಫಸ್ಟ್ ಈ ಫ್ಯಾಕ್ಟರ್ ಅಂದ್ರೆ ಏನ, ಯಾವ ನಂಬರ್ದಿಂದ ಗಿವನ್ ನಂಬರ್ ಡಿವೈಡ್ ಆಗ್ತಿರ್ತೈತಿಲ್ಲ ಆ ನಂಬರ್ ಅದ್ರ ಫ್ಯಾಕ್ಟರ್. ಯಾವ ನಂಬರ್ದಿಂದ ಗಿವನ್ ನಂಬರ್ ಡಿವೈಡ್ ಆಗ್ತಿರ್ತೈತಿ ಆ ನಂಬರ್ ಫ್ಯಾಕ್ಟರ್. ಅಂದ್ರೆ ಇದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಅದಾವು? 1 ದಿಂದ ಡಿವೈಡ್ ಆಗ್ತೈತಿ, 2 ದಿಂದ ಡಿವೈಡ್ ಆಗ್ತೈತಿ, 4 ದಿಂದ ಡಿವೈಡ್ ಆಗ್ತೈತಿ, 8 ದಿಂದ ಡಿವೈಡ್ ಆಗ್ತೈತಿ. ಅಂದ್ರೆ ಇದಕ್ಕೆ 4 ಫ್ಯಾಕ್ಟರ್ಸ್ ಅದಾವು. 1, 2, 3, 4 ಫ್ಯಾಕ್ಟರ್ಸ್ ಅದಾವ. ಅಂದ್ರೆ ಇದು ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅದಾವ. ಅಂದ್ರೆ ಇದು ಪ್ರೈಮ್ ನಂಬರ್ ಆಗ್ತೈತೆ ಇಲ್ಲ. ಅಂದ್ರೆ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಇವಾಗ ಎಕ್ಸಾಂಪಲ್ 3 ತಗೋರಿ. ಇದು 1 ದಿಂದ ಡಿವೈಡ್ ಆಗ್ತೈತಿ, 3 ದಿಂದ ಡಿವೈಡ್ ಆಗ್ತೈತಿ. ಇವು ಏನು ಫ್ಯಾಕ್ಟರ್ಸ್ ಇವು. ಯಾವ ನಂಬರ್ದಿಂದ ಗಿವನ್ ನಂಬರ್ ಡಿವೈಡ್ ಆಗ್ತಿರ್ತೈತ್ಲ ಆ ನಂಬರ್ಕ ಫ್ಯಾಕ್ಟರ್ ಅಂತ ಕರೀತಾರು. ಇದಕ್ಕೆ 2 ಫ್ಯಾಕ್ಟರ್ಸ್ ಅದಾವು. ಅಂದ್ರೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇಲ್ಲ, ಇದ ಪ್ರೈಮ್ ನಂಬರ್ ಎಕ್ಸಾಂಪಲ್. ಇವಾಗ 2 1 ದಿಂದ ಭಾಗ ಹೋಗ್ತೈತಿ ಮತ್ತೆ 2 ರಿಂದನೂ ಭಾಗ ಹೋಗ್ತೈತಿ, ಓನ್ಲಿ 2 ಫ್ಯಾಕ್ಟರ್ಸ್ ಅದಾವು. ಇದೊಂದ ಪ್ರೈಮ್ ನಂಬರ್. 8 ಅನ್ನೋದು ಒಂದು ಕಾಂಪೋಸಿಟ್ ನಂಬರ್ಸ್. ಕಾಂಪೋಸಿಟ್ ನಂಬರ್ ಯಾವಂದ್ರೆ ನಂಬರ್ಸ್ ವಿಚ್ ಹ್ಯಾವ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅವಕ್ಕ ಕಾಂಪೋಸಿಟ್ ನಂಬರ್ ಅಂತ ಹೇಳಿ ಕರಿತೀವಿ. ಯಾವ ನಂಬರ್ಸ್ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಹೊಂದಿರ್ತವು ಅಂದ್ರೆ ಅವಕ್ಕ ಕಾಂಪೋಸಿಟ್ ನಂಬರ್. 2ಕ್ಕಿಂತ 2 ಫ್ಯಾಕ್ಟರ್ಸ್ ಅಂದ್ರೆ ಏನ ಅಂದ್ರೆ 2ಕ್ಕಿಂತ ಜಾಸ್ತಿ ನಂಬರ್ದಿಂದ ಅದು ಭಾಗ ಆಗ್ತಿರ್ತೈತಿ. ಈ ನಂಬರ್ 2ಕ್ಕಿಂತ ಜಾಸ್ತಿ ನಂಬರ್ಸ್ದಿಂದ ಇದು ಭಾಗ ಹೋಗ್ತಿರ್ತೈತಿ. ಅವಕ್ಕ ಅಂತ ನಂಬರ್ಗಳಿಗೆ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಪ್ರೈಮ್ ನಂಬರ್ ಅಂದ್ರೆ ದ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್ ಅವಕ್ಕ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ನಾನು ನಿಮಗೆ ಡಿವಿಸಿಬಿಲಿಟಿ ರೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿವಿಸಿಬಿಲಿಟಿ ರೂಲ್ಸ್ ತಿಳ್ಕೊಳ್ಳೋದ್ರಿಂದ ಕ್ಯಾಲ್ಕುಲೇಷನ್ ಸ್ಪೀಡ್ ಹೆಚ್ಚಾಗ್ತೈತಿ. ಮತ್ತೆ ನಿಮಗೆ ಡಿವಿಸಿಬಿಲಿಟಿ ರೂಲ್ಸ್ ಮ್ಯಾಗ ಕ್ವಶನ್ಸ್ನು ಕೇಳ್ತಾರೆ ಎಕ್ಸಾಮ್ದಾಗ. ಫಸ್ಟಿಗೆ ಟು ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ ಯಾವುದೇ ಸಂಖ್ಯೆದ ಲಾಸ್ಟ್ ಡಿಜಿಟ್ 2 ದಿಂದ ಡಿವೈಡ್ ಆಗ್ತಿತ್ತಂದ್ರೆ ಅದ ಪೂರ್ತಿ ನಂಬರ
2 ದಿಂದ ಭಾಗ ಹೋಗ್ತೈತಿ ಅನ್ನೋದು. ಇವಾಗ 1 2 5 1 2 ಅಂತ ಹೇಳಿ ಒಂದು ನಂಬರ್ ಐತಿ. ಇದು 2 ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ ಡಿಜಿಟ್ 2 ದಿಂದ ಡಿವೈಡ್ ಆಗಬೇಕು. 2 ದ ಲಾಸ್ಟ್ 2 ಐತಿ, 2 1 2 1 ಇದ ಪೂರ್ತಿ ಭಾಗ ಹೋಗೈತಿ. ಸೊ ಇದ ಈ ಸಂಖ್ಯೆ 2 ರಿಂದ ಭಾಗ ಹೋಗ್ತೈತಿ ಅನ್ನೋದು. ಈಗ ಗೊತ್ತಾಗ 2 ಡಿವಿಸಿಬಿಲಿಟಿ ರೂಲ್ ಏನು, ಲಾಸ್ಟ್ ಡಿಜಿಟ್ 2 ದಿಂದ ಡಿವೈಡ್ ಆಗಬೇಕು ಅಷ್ಟ. ಇವಾಗ 3 ಡಿವಿಸಿಬಿಲಿಟಿ ರೂಲ್ ಏನಂದ್ರೆ, ಈಗ 2 ಮುಗ್ದೈತಿ. 3 ಡಿವಿಸಿಬಿಲಿಟಿ ರೂಲ್ ಏನಂದ್ರೆ, ಈಗ 1 2 4 2 9 ಇದೊಂದು ನಂಬರ್ ಐತಿ. ಸಮ್ ಆಫ್ ಆಲ್ ಡಿಜಿಟ್ಸ್ is divisible by 3. Sum of all digits in the given number is divisible by 3. ಅಂದ್ರೆ ಈ ಸಂಖ್ಯೆ ಕೊಟ್ಟರು, ಈ ಸಂಖ್ಯೆ ಒಳಗಿನ ಎಲ್ಲಾ ಡಿಜಿಟ್ ಪ್ಲಸ್ ಮಾಡಿದಾಗ ಒಂದು ಆನ್ಸರ್ ಬರ್ತೈತಿ. ಆ ಆನ್ಸರ್ ಡಿವಿಸಿಬಲ್ ಬೈ 3 ಇರಬೇಕು. ಅಂದ್ರೆ +1 2 +4 +2 +9 ಈ ಬಂದಿರೋ ಆನ್ಸರ್, ಈಗ ಆನ್ಸರ್ ಬರ್ತೈತಿಲ್ಲ ಅದ ಡಿವಿಸಿಬಲ್ ಬೈ 3 ಇರಬೇಕು. ಅಂದ್ರೆ 3ರಲ್ಲೇ ಪೂರ್ಣವಾಗಿ ಭಾಗ ಹೋಗ್ಬೇಕು. ಅಂದ್ರೆ ಪೂರ್ತಿ ನಂಬರ 3 ದಿಂದ ಭಾಗ ಹೋಗ್ತೈತಿ ಅನ್ನೋದು. ಇವಾಗ 1 + 2 ಅಂದ್ರೆ 3 3 + 4 ಅಂದ್ರೆ 7 7 + 2 ಅಂದ್ರೆ 9 9 + 9 ಅಂದ್ರೆ 18. ಈ 18 ಡಿವಿಸಿಬಲ್ ಬೈ 3 ಐತೆ ನೋಡ್ಕೋಬೇಕು. ಅಂದ್ರೆ 3 ದಿಂದ ಭಾಗ ಹೋಗ್ತೈತೆ ನೋಡ್ಕೋಬೇಕು. 3 6 18 ಇದು 3 ದಿಂದ ಭಾಗ ಹೋಗ್ತೈತಿ. ಸೊ ಈ ಪೂರ್ತಿ ನಂಬರ 3 ದಿಂದ ಭಾಗ ಹೋಗ್ತೈತಿ ಅನ್ನೋದು. 3 ಡಿವಿಸಿಬಿಲಿಟಿ ರೂಲ್ ಏನಂದ್ರೆ, ಇದೆ ಸಮ್ ಆಫ್ ಆಲ್ ಡಿಜಿಟ್ಸ್ ಆಫ್ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 3 ಇತ್ತಂದ್ರೆ ಅದ 3 ದಿಂದ ಭಾಗ ಹೋಗ್ತೈತಿ ಅಂತ ನಂಗೆ. ಇವಾಗ ಈ ಒಟ್ಟು ಸಂಖ್ಯೆ ಪ್ಲಸ್ ಮಾಡಿ ಬಂದಿರೋ ಆನ್ಸರ್ 3ರಲ್ಲೇ ಭಾಗ ಹೋಗ್ತೈತಿಲ್ಲ ನೋಡ್ಕೋಬೇಕು. ಭಾಗ ಹೋಗ್ತಿತ್ತಂದ್ರೆ ಅದ್ ಸಂಖ್ಯೆ ಪೂರ 3 ದಿಂದ ಭಾಗ ಹೋಗ್ತೈತಿ. ಹೋಗ್ಲಿ ಬಂದಿರೋ ಆನ್ಸರ್ 3 ದಿಂದ ಭಾಗ ಹೋಗ್ಲಿಲ್ಲ ಅಂದ್ರೆ ಈ ಪೂರ್ತಿ ಸಂಖ್ಯೆ 3 ದಿಂದ ಭಾಗ ಹೋಗುದಿಲ್ಲ ಅನ್ನೋದು. 3 ಈಗ ಎಕ್ಸಾಮ್ ನಾವು ಇದನ್ನೆಲ್ಲ ಸಮ್ ಇದೆಲ್ಲ ಪ್ಲಸ್ ಮಾಡಿ ಬಂದಿರೋ ಆನ್ಸರ್ ಡಿವೈಡೆಡ್ ಬೈ 3 ಮಾಡಿ ಭಾಗ ಹೋಗ್ತೈತಿಲ್ಲೋ ಇದೆಲ್ಲ ನೋಡ್ಬೇಕಂದ್ರೆ ಭಾಳ ಲೇಟ್ ಆಗಿಬಿಡ್ತೈತಿ. ಈಗ ಇದಕ್ಕಿಂತ ಈಸಿ ಸ್ಟೆಪ್ ಏನಂದ್ರೆ, ಇವಾಗ 2 + 1 3 ಇದು ಡಿವಿಸಿಬಲ್ ಬೈ 3 ಐತಿ, ಇದೊಂದು ಕ್ಯಾನ್ಸಲ್ ಮಾಡೋದು. 4 + 2 6 ಆಗ್ತೈತಿ. ಇವೆರಡು ಕೂಡಿಸಿದ್ರೆ 6 ಆಗ್ತೈತಿ. 6 ಏನದ 3 ದಿಂದ ಡಿವೈಡ್ ಆಗ್ತೈತಿಲ್ಲ ನೋಡೋದಂದ್ರೆ 3 ಮಗೆ 6 ಐತಿಲ್ಲ ನೋಡ್ಕೊಳ್ಳೋದು. 3 2 6 ಆಗ್ತೈತಿ. ಸೊ ಬಿಡುದು. 3 3 9 ಇದು 3 ದಿಂದ ಡಿವೈಡ್ ಆಗ್ತೈತಿ. ಅಂದ್ರೆ ಈ ಗಿವನ್ ನಂಬರ್ 3 ದಿಂದ ಭಾಗ ಹೋಗ್ತೈತಿ ಅನ್ನೋದು. ಇದು ಈಸಿ ವೇ. ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಇವೆಲ್ಲ ಸಮ್ ಮಾಡಿ ಆ ಸಮ್ಮ ಡಿವೈಡೆಡ್ ಬೈ 3 ಪೂರ್ಣವಾಗಿ ಭಾಗ ಹೋಗ್ತಿತ್ತಂದ್ರೆ 3 ದಿಂದ ಸಂಖ್ಯೆ ಡಿವೈಡ್ ಆಗ್ತೈತಿ ಅನ್ನೋದು. ಇಷ್ಟ ಮಾಡ್ಕೊಳ್ದೆ. ಇದೇನ 1 + 2 3 3 ಒಂದೇ 3 4 + 2 6 ಐತಿ. 6 3 ಮಗ್ಯಾಗ ಐತಿಲ್ಲ ನೋಡ್ಕೊಳ್ಳೋದು. 3 2 6 ಐತಿ. ಸೊ ಬಿಟ್ಬಿಡುದು ಅದನ್ನು. 9 3 ಮಗ್ಯಾಗ ಐತಿಲ್ಲ ನೋಡ್ಕೊಳ್ಳೋದು. ಇತ್ತಂದ್ರೆ ಮಾಡುದು, ಇರ್ಲಿಲ್ಲ ಅಂದ್ರೆ ಬಿಡುದು. ಇರ್ಲಿಲ್ಲ ಅಂದ್ರೆ 3 ದಿಂದ ಭಾಗ ಹೋಗಂಗಿಲ್ಲ ನಂಗೆ. 3 ಮಗ್ಯಾಗ ಐತಿ. ಸೊ ಭಾಗ ಹೋಗ್ತೈತಿ. ಇದು ಪೂರ್ತಿ ಸಂಖ್ಯೆ 3 ದಿಂದ ಭಾಗ ಹೋಗ್ತೈತಿ ಅನ್ನೋದು ಇಷ್ಟ. ಈಗ 3 ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಸಮ್ ಆಫ್ ಆಲ್ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 3 ಅಷ್ಟೇ. ಇವಾಗ 4th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ 2 ಡಿಜಿಟ್ ಡಿವಿಸಿಬಲ್ ಬೈ 4 ಇರಬೇಕು. ಗಿವನ್ ನಂಬರ್ದ ಲಾಸ್ಟ್ 2 ಡಿಜಿಟ್ 4 ರಿಂದ ಭಾಗ ಹೋಗ್ತಿರ್ಬೇಕು. ಭಾಗ ಹೋದ್ರೆ ಆ ಪೂರ್ತಿ ಸಂಖ್ಯೆ 4 ರಿಂದ ಭಾಗ ಹೋಗ್ತೈತಿ ಅನ್ನಂಗ. ಇವಾಗ 5 1 2 8 2 ಹಿಂಗೊಂದು ನಂಬರ್ ಐತಿ. ಲಾಸ್ಟ್ 2 ಡಿಜಿಟ್ 4 ರಿಂದ ಭಾಗ ಹೋಗ್ತೈತಿಲ್ಲ ನೋಡ್ಬೋದು. 12 ಡಿವೈಡೆಡ್ ಬೈ 4 4 1 4 3 12 4 ದಿಂದ ಭಾಗ ಹೋಗ್ತೈತಿ. ಸೊ ಈ ನಂಬರ್ ಪೂರ್ತಿ 4 ರಿಂದ ಭಾಗ ಹೋಗ್ತೈತಿ ಅನ್ನಂಗ. 2th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ ಡಿಜಿಟ್ 2 ದಿಂದ ಭಾಗ ಹೋಗ್ಬೇಕು. 3th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಸಮ್ ಆಫ್ ಆಲ್ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 3 ಅಂದ್ರೆ ಒಟ್ಟು ನಂಬರ್ ಪ್ಲಸ್ ಮಾಡಿ ಬಂದಿರೋ ಆನ್ಸರ್ 3 ದಿಂದ ಭಾಗ ಹೋಗ್ತೈತಂದ್ರೆ ಅದ ಸಂಖ್ಯೆ 3 ದಿಂದ ಭಾಗ ಹೋಗ್ತೈತಿ ಅನ್ನಂಗ. 4th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ 2 ಡಿಜಿಟ್ ಡಿವಿಸಿಬಲ್ ಬೈ 2 ಇರ್ಬೇಕು, 4 ಇರ್ಬೇಕು. ಲಾಸ್ಟ್ 2 ಡಿಜಿಟ್ 4 ರಿಂದ ಭಾಗ ಹೋಗ್ತೈತಂದ್ರೆ ಆ ಸಂಖ್ಯೆ 4 ರಿಂದ ಭಾಗ ಹೋಗ್ತೈತಿ ಅನ್ನಂಗ. ಈಗ 5th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ 5 ಡಿವಿಸಿಬಿಲಿಟಿ ರೂಲ್ ಏನಂದ್ರೆ 2 1 4 5 0 ಇನ್ನೊಂದೈತಿ. 5th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ ಡಿಜಿಟ್ 0 ಇರಬೇಕು ಆರ್ ಡಿವಿಸಿಬಲ್ ಬೈ 5 ಇರಬೇಕು. ಲಾಸ್ಟ್ ಡಿಜಿಟ್ 0 ಆರ್ ಡಿವಿಸಿಬಲ್ ಬೈ 5. 0 ಐತಿ. ಸೊ ಇದು ಡಿವಿಸಿಬಲ್ ಬೈ ಅಂದ್ರೆ ಈ ಪೂರ್ತಿ ಸಂಖ್ಯೆ 5 ದಿಂದ ಭಾಗ ಹೋಗ್ತೈತಿ ಅನ್ನೋದು. ಈಗ ಡಿವಿಸಿಬಲ್ ಬೈ 5 ಅಂದ್ರೆ 2 1 4 5 5 ಇತ್ತಂದ್ರೆ 5 1 5 1 ಇದ 5 ರಿಂದ ಭಾಗ ಹೋಗ್ತೈತಿ ಅನ್ನೋದು. ಲಾಸ್ಟ್ ಡಿಜಿಟ್ 0 ಇರಬೇಕು ಆರ್ 5 ದಿಂದ ಅದು ಡಿವೈಡ್ ಹೋಗುವಂತ ಡಿಜಿಟ್ ಇರಬೇಕು. 5 ದಿಂದ ಡಿವೈಡ್ ಆಗೋ ಡಿಜಿಟ್ ಯಾವ್ದಂದ್ರೆ 5 1 ಐತಿ. ಸೊ 5 or 0 ಇರ್ಬೇಕು ಲಾಸ್ಟ್ ಡಿಜಿಟ್. 5th ಡಿವಿಸಿಬಿಲಿಟಿ ರೂಲ್ ಇದೆ. 6th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ
ಗಿವನ್ ನಂಬರ್ 2 ದ ಡಿವಿಸಿಬಿಲಿಟಿ ರೂಲ್ ಸ್ಯಾಟಿಸ್ಫೈ ಮಾಡಬೇಕು ಮತ್ತು 3 ದ ಡಿವಿಸಿಬಿಲಿಟಿ ರೂಲ್ ಸ್ಯಾಟಿಸ್ಫೈ ಮಾಡಬೇಕು. ಅಂದ್ರೆ 2 ದಿಂತ್ರ ಭಾಗ ಹೋಗ್ತಿರ್ಬೇಕು ಮತ್ತು 3 ದಿಂತ್ರನೂ ಭಾಗ ಹೋಗ್ತಿರ್ಬೇಕು. 2 ಮತ್ತು 3 ಇವೆರಡು 3 ದಿಂದ ಭಾಗ ಹೋದ್ರೆ 6 ದಿಂತ್ರ ಅದು ಡಿವೈಡ್ ಆಗ್ತಿರ್ತೈತಿ ಗಿವನ್ ನಂಬರ್. ಇವಾಗ 1 2 4 2 9 ಇದಾವೆ. ಒಂದು 4 1 2 4 ಮತ್ತು 4 2 ಹಿಂಗಿರುವ ಇದು ಲಾಸ್ಟ್ ಡಿಜಿಟ್ 2 ಐತಿ. 2 ಇಸ್ ಡಿವಿಸಿಬಲ್ ಬೈ 2 ಅಂದ್ರೆ 2 ರಿಂದ ಭಾಗ ಹೋಗ್ತೈತಿ. ಸೊ ಇದು ಪೂರ್ತಿ ನಂಬರ್ 2 ರಿಂದ ಭಾಗ ಹೋಗ್ತೈತಿ ಅಂದಂಗ 3 ದ ಡಿವಿಸಿಬಿಲಿಟಿ ರೂಲ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ 2 + 1 3 ಹೋಯ್ತು. 4 + 2 6 4 + 2 6 ಇದು 3 ಟೇಬಲ್ ಆಗೈತಿ. 6 3 ಟೇಬಲ್ ಆಗೈತಿ. 6 3 ಟೇಬಲ್ ಆಗೈತಿ. 3 ಒಂದ್ಲೆ 3 ಎರಡ್ಲೆ 3 ಎರಡ್ಲೆ ಇದ 3 ದ ಡಿವಿಸಿಬಿಲಿಟಿ ರೂಲ್ ಸ್ಯಾಟಿಸ್ಫೈ ಮಾಡ್ತೈತಿ. 2 ದ ಡಿವಿಸಿಬಿಲಿಟಿ ರೂಲ್ನು ಸ್ಯಾಟಿಸ್ಫೈ ಮಾಡ್ತೈತಿ. ಸೊ 6 ದ ಡಿವಿಸಿಬಿಲಿಟಿ ರೂಲ್ ಇದೆ. 2 ದಿಂತ್ರನೂ ಡಿವೈಡ್ ಆಗಬೇಕು ಮತ್ತು 3 ದಿಂತ್ರನೂ ಡಿವೈಡ್ ಆಗಬೇಕು. 7 ದ ಡಿವಿಸಿಬಿಲಿಟಿ ರೂಲ್ ಹೇಳ್ತೀನಿ. ಎಕ್ಸಾಂಪಲ್ 1 2 3 4 8 ಅಂತ ಹೇಳಿ ಒಂದು ನಂಬರ್ ಐತಿ. ಫಸ್ಟ್ ಸ್ಟೆಪ್ ಏನಂದ್ರೆ 2 ಮೆಥಡ್ ಅದಾವ ಇದ್ರಾಗ. ಫಸ್ಟ್ ಮೆಥಡ್ ಏನಂದ್ರೆ ಲಾಸ್ಟ್ ಡಿಜಿಟ್ 2 ರಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಉಳಿದಿದ್ದ ನಂಬರ್ ಒಳಗೆ ಮೈನಸ್ ಮಾಡ್ಕೋಬೇಕಂದ್ರೆ 8 2 16 1234 16 ಮೈನಸ್ ಮಾಡ್ಕೊಂಡು 14 6 ತೆಗೆದ್ರೆ 8 ಉಳಿತು. ಒಂದು ಕ್ಯಾರಿ 2 1 8. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಲಾಸ್ಟ್ ಡಿಜಿಟ್ 2 ದಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಉಳಿದಿದ್ದ ನಂಬರ್ ಒಳಗೆ ಮೈನಸ್ ಮಾಡ್ಕೋಬೇಕು. 16 11 6 ಕಳೆದ್ರೆ 5 0 1. ಮತ್ತೇನು ಮಾಡಬೇಕು ಲಾಸ್ಟ್ ಡಿಜಿಟ್ 2 ದಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಉಳಿದಿದ್ದ ನಂಬರ್ ಒಳಗೆ ಮೈನಸ್ ಮಾಡ್ಕೋಬೇಕು. ಲಾಸ್ಟಿಗೆ 0 ಬಂದ್ರೆ ಈ ನಂಬರ್ 7 ರಿಂದ ಭಾಗ ಹೋಗ್ತೈತೆ ಅಂದಂಗೆ. 0 ಬರಲಿಲ್ಲ ಅಂದ್ರೆ 7 ರಿಂದ ಭಾಗ ಹೋಗಂಗಿಲ್ಲ ಅಂದಂಗೆ. ಇನ್ನೊಂದು ಮೆಥಡ್ ಏನಂದ್ರೆ 1 2 3 4 8 ಇಲ್ಲಿ ರೈಟ್ ಟು ಲೆಫ್ಟ್ 3 ಡಿಜಿಟ್ ಒಂದೊಂದು ಪೇರ್ ಮಾಡ್ಕೊಂಡು ಬರಬೇಕು. ರೈಟ್ ಟು ಲೆಫ್ಟ್ 3 ಡಿಜಿಟ್ ಒಂದು ಪೇರ್ ಮಾಡ್ಕೋಬೇಕು. 3 4 8 ಇದು 3 ಡಿಜಿಟ್ ಒಂದು ಪೇರ. 1 2 ಲಾಸ್ಟಿಗೆ 2 ಡಿಜಿಟ್ ಹೋದ್ರೆ 2 ಡಿಜಿಟ್ ಮಾಡ್ಬೋದು. ಇಲ್ಲ 3 ಡಿಜಿಟ್ ಇದ್ರೆ 3 ಡಿಜಿಟ್ ಮಾಡ್ಬೋದು. ಇವಾಗ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಮೈನಸ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಏನು ಲಾಸ್ಟ್ ದಿಂತ್ರ 3 ಡಿಜಿಟ್ದು ಒಂದೊಂದು ಪೇರ್ ಮಾಡ್ಕೊಂಡು ಬರಬೇಕು. 3 ಡಿಜಿಟ್ ಲಾಸ್ಟಿಗೆ 3 ಡಿಜಿಟ್ ಉಳಿದ್ರೆ 3 ಡಿಜಿಟ್ ಮಾಡ್ಬೋದು. ಇಲ್ಲ 2 ಡಿಜಿಟ್ ಉಳಿದ್ರೆ 2 ಡಿಜಿಟ್ ಮಾಡ್ಬೋದು. ಇದು ದೊಡ್ಡ ಸಂಖ್ಯೆ. ನೆಕ್ಸ್ಟ್ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಮೈನಸ್ ಮಾಡೋದು. 12 ಮೈನಸ್ ಮಾಡ್ತೀರಿ 3 3 6 ಬಂದೈತಿ. ನೆಕ್ಸ್ಟ್ ಏನು ಮಾಡ್ತೀರಿ ಅಂದ್ರೆ ಈಗ ನೀವು ಇಲ್ಲೇ ಡಿವೈಡ್ ಮಾಡ್ಕೊಂಡು ನೋಡ್ಕೋಬಹುದು. ಇಲ್ಲ ನಿಮ್ಗೆ ಇದು ಡಿಫಿಕಲ್ಟ್ ಅನಿಸ್ತಿದ್ರೆ ಇಲ್ಲಿಗೆ ಬಂದ ಈ ಮೆಥಡ್ ಅಪ್ಲೈ ಮಾಡ್ಕೋಬಹುದು. ಲಾಸ್ಟ್ ಡಿಜಿಟ್ 2 ದಿಂದ ಮಲ್ಟಿಪ್ಲೈ ಮಾಡಿ ಇದ್ರಾಗ ಮೈನಸ್ ಉಳಿದಿದ್ದ ಡಿಜಿಟ್ ಒಳಗೆ ಮೈನಸ್ ಮಾಡಬೇಕು. ಈಗ 12 6 2 12 3 ದಾಗ 2 ತೆಗೆದ್ರೆ 1 3 ದಾಗ 1 ತೆಗೆದ್ರೆ 2 ಇದು 7 ದಿಂದ ಡಿವೈಡ್ ಆಗ್ತೈತಲ್ಲ ನೋಡ್ಕೋಬೇಕು. 7 1 7 3 21 ಇದು 7 ದಿಂದ ಭಾಗ ಹೋಗ್ತೈತಿ. ಸೊ ಇದು ಪೂರ್ತಿ ನಂಬರ್ 7 ದ ಡಿವಿಸಿಬಿಲಿಟಿ ರೂಲ್ ಸ್ಯಾಟಿಸ್ಫೈ ಮಾಡ್ತೈತಿ ಅನ್ನೋದು. ಫಸ್ಟ್ ಮೆಥಡ್ ಏನ ಲಾಸ್ಟ್ ಡಿಜಿಟ್ನ 2 ದಿಂದ ಮಲ್ಟಿಪ್ಲೈ ಮಾಡಿ ಉಳಿದಿದ್ದ ನಂಬರ್ ಒಳಗೆ ಮೈನಸ್ ಮಾಡ್ಕೊತ ಹೋಗೋದು. ಹಂಗೆ ನಿಮ್ಗೆ ಎಲ್ಲಿ ತನ ಅದು ಈಸಿ ಲೆವೆಲಿಗೆ ಬರ್ತದೆ ಅಲ್ಲಿ ತನ ಮಾಡ್ಕೊತ ಹೋಗೋದು. ಲಾಸ್ಟಿಗೆ 0 ಬಂದ್ರೆ ಡಿವಿಸಿಬಲ್ ಬೈ 7 ಇಲ್ಲಾಂದ್ರೆ ಇಲ್ಲ. ಇನ್ನೊಂದು ಮೆಥಡ್ ಏನಂದ್ರೆ ರೈಟ್ ಟು ಲೆಫ್ಟ್ 3 ಡಿಜಿಟ್ದು ಒಂದೊಂದು ಪೇರ್ ಮಾಡ್ಕೊತ ಬರೋದು. ಲಾಸ್ಟಿಗೆ 2 ಡಿಜಿಟ್ ಉಳಿದ್ರೆ 2 ಡಿಜಿಟ್ ಮಾಡ್ಕೊಂಡು 1 ಡಿಜಿಟ್ ಇದ್ರೆ 1 ಡಿಜಿಟ್ ಪೇರ್ ಮಾಡ್ಕೊಳ್ಳೋದು. 3 ಡಿಜಿಟ್ ಉಳಿದ್ರೆ 3 ಡಿಜಿಟ್ ಮಾಡ್ಕೊಂಡಿರ್ತೀರಿ. ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಮೈನಸ್ ಮಾಡ್ಕೋಬೇಕು. ಬಂದ ಆನ್ಸರ್ ಡಿವಿಸಿಬಲ್ ಬೈ 7 ಐತೆ ಎಲ್ಲ ನೋಡ್ಕೋಬೇಕು. ಇಲ್ಲ ನಿಮ್ಗೆ ಅದು ಡಿಫಿಕಲ್ಟ್ ಅನಿಸಿದ್ರೆ ಅಲ್ಲಿ ಬಂದ ಲಾಸ್ಟ್ ಡಿಜಿಟ್ ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡು ಉಳಿದಿದ್ದ ನಂಬರ್ ಒಳಗೆ ಮೈನಸ್ ಮಾಡ್ಕೊಂಡು ಹಂಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು. ಇದು 7 ದ ಡಿವಿಸಿಬಿಲಿಟಿ ರೂಲ್ ಆಯಿತು. ಇನ್ನು 8 ದ ಡಿವಿಸಿಬಿಲಿಟಿ ರೂಲ್ 8 ದ 1 3 4 8 5 1 2 ಹಿಂಗೊಂದು ನಂಬರ್ ಐತಿ. 7 ದ ಡಿವಿಸಿಬಿಲಿಟಿ ರೂಲ್ ಏನಂದ್ರೆ 8 ದ ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ 3 ಡಿಜಿಟ್ 8 ರಿಂದ ಭಾಗ ಹೋಗ್ತೈತಿಲ್ಲ ನೋಡ್ಕೋಬೇಕು. ಲಾಸ್ಟ್ 3 ಡಿಜಿಟ್ ಇವಾಗ 8 6 48 3 ಉಳಿತು. 8 4 32 8 ರಿಂದ ಲಾಸ್ಟ್ 3 ಡಿಜಿಟ್ ಭಾಗ ಹೋಗೈತಿ. ಸೊ ಈ ನಂಬರ್ 8 ರಿಂದ ಭಾಗ ಹೋಗ್ತೈತಿ ಅನ್ನೋದು. 4 ರದ ಲಾಸ್ಟ್ 2 ಡಿಜಿಟ್ ನೋಡ್ಕೊಳ್ಳೋದು. 2 ರದ ಲಾಸ್ಟ್ 1 ಡಿಜಿಟ್ ನೋಡ್ಕೊಳ್ಳೋದು. 8 ರದ ಲಾಸ್ಟ್ 3 ಡಿಜಿಟ್ ನೋಡ್ಕೊಳ್ಳೋದು. ಮುಗಿತಿದ್ದು. ಆಮೇಲೆ 9 ದ ಡಿವಿಸಿಬಿಲಿಟಿ ರೂಲ್ ಏನಂದ್ರೆ 9 1 8 7 2 ಸಮ್ ಆಫ್ ಆಲ್ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 9 ಅಂದ್ರೆ ಅಷ್ಟು ಡಿಜಿಟ್ಗಳು ಪ್ಲಸ್ ಮಾಡ್ಕೊಂಡು ಬಂದಿರೋ ಆನ್ಸರ್ 9 ರಿಂದ ಭಾಗ ಹೋಗ್ತಿತ್ತು ಅಂದ್ರೆ ಅದ ಪೂರ್ತಿ ಸಂಖ್ಯೆ 9 ರಿಂದ ಭಾಗ ಹೋಗ್ತೈತಿ ಅನ್ನಂಗೆ. 9 + 1 10 + 8 18 + 7 25 + 2 27 27 ಇದು ಡಿವಿಸಿಬಲ್ ಬೈ 9 ಐತಿ.
9 3 is 27. ಸೊ ಇದು 9th ಡಿವಿಸಿಬಿಲಿಟಿ ರೂಲ್ ಮುಗಿತಿಷ್ಟೇ. ಪೂರ್ತಿ ನಂಬರ 9ರಿಂದ ಭಾಗ ಹೋಗ್ತೈತಿ. 10th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ ಲಾಸ್ಟ್ ಡಿಜಿಟ್ 0 ಇದ್ರೆ ಅದು 10 ದಿಂದ ಡಿವೈಡ್ ಆಗ್ತೈತಿ ಅನ್ನೋದು. ಈಗ ಇದ್ರದಿಷ್ಟ ಲಾಸ್ಟ್ ಡಿಜಿಟ್ 0 ಇದ್ರೆ ಅದು 10 ದಿಂದ ಡಿವೈಡ್ ಆಗ್ತೈತಿ. 11th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ 3 2 1 5 4 8 ಅಲ್ಟರ್ನೇಟ್ ನಂಬರ್ನ ಪ್ಲಸ್ ಮಾಡ್ಕೋಬೇಕು. ಇವಾಗ ಪ್ಲಸ್ ಮಾಡ್ಕೊಂಡ ಅವೆರಡರದ್ದು ಡಿಫ್ರೆನ್ಸ್ 11 ಮಲ್ಟಿಪಲ್ ಇರಬೇಕು ಆರ್ 0 ಇರಬೇಕು. ಅದ 11th ಡಿವಿಸಿಬಿಲಿಟಿ ರೂಲ್. 3 + 1 4 4 + 4 8 2 + 5 7 7 + 7 15 ಇವು ಎರಡರದ್ದು ಡಿಫ್ರೆನ್ಸ್ 11ದ ಮಲ್ಟಿಪಲ್ ಇರಬೇಕು ಆರ್ 0 ಇರಬೇಕು. ಈಗ 15ದಾಗ 8 ಮೈನಸ್ ಮಾಡ್ರೆ ಎಷ್ಟು ಬರ್ತೈತಿ? 7 ಬರ್ತೈತಿ. ಇಸ್ ದಿಸ್ ಡಿವಿಸಿಬಲ್ ಬೈ 11? ಇಲ್ಲ, ಇದು 11 ಮಲ್ಟಿಪಲ್ಲು ಅಲ್ಲ ಮತ್ತು 0ನೂ ಅಲ್ಲ. ಸೊ ದಿಸ್ ನಂಬರ್ ಇಸ್ ನಾಟ್ ಡಿವಿಸಿಬಲ್ ಬೈ 11. ಇವಾಗ ಇಲ್ಲಿ 0 ಬಂದಿತ್ತಂದ್ರೆ ಇದು ಡಿವಿಸಿಬಲ್ ಬೈ 11 ಆಗ್ತೈತಿ. ಇಲ್ಲ 11 ಆರ್ 22 ಆರ್ 33 11 ಮಲ್ಟಿಪಲ್ ಬಂದಿತ್ತಂದ್ರೆ ಡಿವಿಸಿಬಲ್ ಬೈ 11 ಆಗ್ತೈತಿ. ಅಲ್ಟರ್ನೇಟ್ ನಂಬರ್ಸ್ನ ಪ್ಲಸ್ ಮಾಡ್ಕೊಂಡ ಎರಡರದ್ದು ಡಿಫ್ರೆನ್ಸ್ 0 ಬರಬೇಕು ಆರ್ ಡಿವಿಸಿಬಲ್ ಬೈ 11 ಆಗಬೇಕು ಆರ್ ಮಲ್ಟಿಪಲ್ ಆಫ್ 9 ಇರಬೇಕು. ಅಂದ್ರೆ ಆ ನಂಬರ್ ಪೂರ್ತಿ 11 ದಿಂದ ಡಿವೈಡ್ ಆಗ್ತೈತಿ ಅನ್ನೋದು. ಇವಾಗ 12th ಡಿವಿಸಿಬಿಲಿಟಿ ರೂಲ್ ಏನಂದ್ರೆ 12 3 ಮತ್ತು 4 ದಿಂದ ಗಿವನ್ ನಂಬರ್ ಡಿವೈಡ್ ಆಗ್ತಿತ್ತು ಅಂದ್ರೆ ಅದು 12 ದಿಂದನೂ ಡಿವೈಡ್ ಆಗ್ತೈತಿ ಅನ್ನೋದು. 3 ಮತ್ತು 4 ದಿಂದ ಗಿವನ್ ನಂಬರ್ ಡಿವೈಡ್ ಆಗ್ತಿದ್ರೆ ಅದು 12 ದಿಂದನೂ ಡಿವೈಡ್ ಆಗ್ತೈತಿ ಅನ್ನೋದು. ಇವಾಗ 3th ಡಿವಿಸಿಬಿಲಿಟಿ ರೂಲ್ ಏನ ಅಷ್ಟು ಡಿಜಿಟ್ ಸಮ್ ಮಾಡ್ಕೊಂಡ ಬಂದಿರೋ ಸಮ್ ಡಿವೈಡೆಡ್ ಬೈ 3 ಪೂರ್ಣವಾಗಿ 3 ದಿಂದ ಭಾಗ ಹೋಗ್ತಿತ್ತಂದ್ರೆ ಅದ ಗಿವನ್ ನಂಬರ್ 3 ದಿಂದ ಭಾಗ ಹೋಗ್ತೈತಿ ಅನ್ನೋದು. 4th ಡಿವಿಸಿಬಿಲಿಟಿ ರೂಲ್ ಏನ ಲಾಸ್ಟ್ 2 ಡಿಜಿಟ್ 4 ರಿಂದ ಪೂರ್ಣವಾಗಿ ಭಾಗ ಹೋಗ್ಬೇಕು. ಸೊ ಅದೊಟ್ಟು ಪೂರ್ತಿ ನಂಬರ 4 ರಿಂದ ಭಾಗ ಹೋಗ್ತೈತಿ ಅನ್ನೋದು. ಇವೆರಡೂ ಡಿವಿಸಿಬಿಲಿಟಿ ರೂಲ್ ಸ್ಯಾಟಿಸ್ಫೈ ಮಾಡ್ರೆ 12 ರಿಂದ ಭಾಗ ಹೋಗ್ತೈತಿ ಗಿವನ್ ನಂಬರ್ ಅಂತ.